ಯಾಕೆಂದರೆ ನಾವು ಇಷ್ಟು ಕಷ್ಟಪಟ್ಟು ಕೆಲವೊಂದು ಕೆಲಸಗಳು ಮಾಡ್ತಾಯಿದ್ರೆ ನಾವು ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟು ಜನರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಆ ದಿಕ್ಕು ತಪ್ಪಿಸೋ ಕೆಲಸಗಳನ್ನು ಕೈ ಬಿಡಬೇಕು. ಯಾಕೆಂದರೆ ನಾವು ಇಂಥರ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇರೆ ರೀತಿಯಲ್ಲಿ ಪರಿಣಾಮ ಆಗುತ್ತೆ. ಅದನ್ನು ಕೆಲವೊಂದು ನಾಯಕರು ಸುಳ್ಳು ಹೇಳಿಕೆಗಳನ್ನು ಕೊಡುವುದನ್ನು ಬಿಡಬೇಕು. ನಮ್ಮ ಪಕ್ಷದ ನಾಯಕರು ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ನಾವು ನಿಷ್ಠಾವಂತರಾಗಿದ್ದೀವಿ. ನಾವು ಮಾಡಿ ತೋರಿಸಿದ್ದೀವಿ. ಅದಕ್ಕೆ ನಾವು ಹೇಳಿಕೆಯನ್ನು ಕೊಡ್ತಾಯಿದ್ದೀವಿ. ಸುಮ್ಮನೆ ನಾವು ಹೇಳಿಕೆಯನ್ನು ಕೊಡೋಕ್ಕೆ ಬರುವುದಿಲ್ಲ. ನೀವು ಮಾಡಿ, ದೇವಸ್ಥಾನ ಇನ್ನೂ ತುಂಬ ದೊಡ್ಡದಾಗಿ ಮಾಡಿ, ಈ ತಿರುಪ್ತಿ ಥರನೇ ನೀವು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಆ ದೇವರು ನಿಮಗೂ ಒಳ್ಳೆ ಆಶೀರ್ವಾದ ಕೊಡಲಿ. ಈ ಭಾಗದ ಎಲ್ರಿಗೂ ಒಳ್ಳೆ ಆಶ್ವಾಸನೆಯನ್ನು ನೀಡಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಸುಳ್ಳು ಹೇಳಿಕೆಗಳನ್ನು ಕೊಡೋದನ್ನು ತಪ್ಪಿಸಬೇಕು ಅಂತ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮನ್ನು ಕಳಕಳಿಕೆಯಿಂದ ಮನವಿ ಮಾಡ್ಕೊಳ್ತೀವಿ. ವಯಸ್ಸಾದಂಥವ್ರಿಗೂ ಸಹ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು. ಯತಿರಾಜ್ ಮಹಾಸ್ವಾಮಿಗಳು ಮೊನ್ನೆ ಈ ದೇವರ ಸನ್ನಿಧಾನಕ್ಕೆ ಬಂದು ಕಾಲ್ನಡಿಗೆಯಲ್ಲಿ ಬೆಟ್ಟನ ಹತ್ತಿ ರಸ್ತೆನ ಕೂಡಲೇ ಮಾಡಬೇಕು ಅಂತೇಳಿ ಅವರ ಒಂದು ಸಂಕಲ್ಪನೂ ಸಹ ನಮ್ಮೆಲ್ಲರಿಗೂ ಸಹ ಒಂದು ಸಂದೇಶನ ನೀಡಿದರು. ಈ ಭಾಗದ ಎಲ್ಲ ಮುಖಂಡರುಗಳು, ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಮತ್ತು ಎಲ್ಲ ಏನು ಈ ದೇವಸ್ಥಾನ ಸುತ್ತಮುತ್ತಲು ಇರೋಂಥ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರುಗಳು ಎಲ್ಲರೂ ಸಹ ಈ ದೇವರ ಸನ್ನಿಧಾನಕ್ಕೆ ರಸ್ತೆ ಆಗಬೇಕು ಅನ್ನೋದು ಎಲ್ಲರ ಸಂಕಲ್ಪ ಆಗಿತ್ತು. ಆ ನಿಟ್ಟಿನಲ್ಲಿ ಏನು ಸಣ್ಣ ಪುಟ್ಟ ಏನಿತ್ತು ಇದ್ರ ವಿಚಾರ ರಸ್ತೆ ಮಾಡೋದಕ್ಕೆ ಎಲ್ಲನೂ ಸಹ ಒಂದು ಸಹಕಾರನ ತಗೊಂಡು ಎಲ್ಲ ಮುಖಂಡರುಗಳು ಸೇರಿ ಎಲ್ಲರ ಒಂದು ಸಹಕಾರದಿಂದ ಈ ರಸ್ತೆನ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿ ಇದರ ಭಾಗವಾಗಿ ಹೊಸ ವರ್ಷ ದಿನ ಸುಮಾರು ಒಂದು 500 ಅಡಿಯಷ್ಟು ರಸ್ತೆ ಇವತ್ತು ಆಗಿರೋದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇದೇ ರೀತಿ ಯಾವುದೇ ವಿಘ್ನಗಳು ಬರ್ದಿರ ಸುಮಾರು 40-45 ಅಡಿ ರಸ್ತೆ ಬೆಟ್ಟದ ಮೇಲೆ ಹೋಗೋದಕ್ಕೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಸರಾಗವಾಗಿ ಸಾಗಬೇಕು. ಈ ರಸ್ತೆ ಮಾಡೋಂಥ ವಿಚಾರದಲ್ಲಿ ನಮ್ಮದು ಸಹ ಒಂದು ಸಂಕಲ್ಪ, ನಮಗೂ ಆ ದೇವರು ಇದಕ್ಕೆ ರಸ್ತೆ ಮಾಡಬೇಕು ಅಂತ ಒಂದು ಮನಸ್ಸು ಕೊಟ್ಟಿದ್ದರು. ಅದರ ಭಾಗವಾಗಿ ನಮ್ಮದು ಒಂದು ಅಳಿಲು ಸೇವೆಯಿಂದ ಇದು ಪ್ರಾರಂಭ ಆಗಲಿ ಅಂಥೇಳಿ ಇದಕ್ಕೆ ಇವತ್ತು ಚಾಲನೆ ನಮ್ಮ ಮುಖಂಡರು ಕೊಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಇದು ಸರಾಗವಾಗಿ ಸುಗಮವಾಗಿ ಮೇಲೆ ನೆಲೆಸಿರೋಂಥ ವೆಂಕಟರಮಣ ಸ್ವಾಮಿ ದರ್ಶನ ಸಹ ತಾಲೂಕಿನ ಜನತೆಗೆ ಮತ್ತು ಈ ದೇವರ ಭಕ್ತರು ಎಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಸಹ ಅನುಕೂಲ ಆಗಿ ಹೆಚ್ಚು ಆಕರ್ಷಣೀಯವಾಗಿ ಪ್ರವಾಸೋದ್ಯಮ ಸ್ಥಳವಾಗಿ ಇದು ಪ್ರಖ್ಯಾತಿ ಹೊಂದಲಿ, ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳೋಂಥದ್ದಾಗಲಿ ಅಂಥೇಳಿ ಎಲ್ರಿಗೂ. ತಲಕಾಯಲ ಬೆಟ್ಟದ ಯತಿರಾಜ ಮಹಾಸ್ವಾಮಿಗಳು ಬಂದಿದ್ದಂತಹ ಸಮಯದಲ್ಲಿ ಎಲ್ಲರ ಕೋರಿಕೆಯಂತೆ ಶ್ರೀ ಪುಟ್ಟು ಆಂಜಿನಪ್ಪನವರು ಬೆಟ್ಟದ ಮೇಲಕ್ಕೆ ರಸ್ತೆ ಆಗಲು 1.5 ಲಕ್ಷ ಚೆಕ್ಕನ್ನು ನೀಡಿ ಕೆಲಸ ಮುಂದುವರಿಸಲು ಹೇಳಿದ್ದರು. ಅದೇ ಪ್ರಕಾರ ಜನವರಿ 1ನೇ ತಾರೀಕು 2025ನೇ ದಿನದಂದು ಪ್ರಾರಂಭಿಸಿದ ಕೆಲಸ ಇದುವರೆಗೂ 1.5 ಕಿಲೋಮೀಟರ್ಗಿಂತ ಹೆಚ್ಚು ಕೆಲಸ ಮುಂದುವರೆದಿದ್ದು ಮುಂದುವರಿಯುತ್ತಿದೆ. ಕಾಮಗಾರಿ ಪ್ರಗತಿಯಲ್ಲಿದ್ದು ಇನ್ನೂ 1.25 ಕಿಲೋಮೀಟರಷ್ಟು ಕೆಲಸ ಬಾಕಿ ಇದ್ದು ಕೆಲಸ ಮುಂದುವರಿಸ್ತಿದ್ದೀವಿ. ಕೆಲಸ ಕಾಮಗಾರಿಯಲ್ಲಿದ್ದು ಕೆಲಸ 3/4 ಕಿಲೋಮೀಟರ್ ಆದ ನಂತರ ವಾಹನಗಳ ನಿಲುಗಡೆಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಒಂದು 8ರಿಂದ 10 ಎಕರೆ ಜಾಗ ಸಿಕ್ಕಿದರೆ ಎಲ್ಲ ಮಾಡಲಿಕ್ಕೆ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ಕೆಲಸವನ್ನು ಮುಂದುವರಿಸ್ತಾ ಇದ್ದೀವಿ. ಜಾತ್ರೆ ವೇಳೆಗೆ ಏನಾದರೂ ಅಲ್ಲಿ ರಸ್ತೆ ಮೇಲೆ ಭಕ್ತಾದಿಗಳು ಹೋಗೋಂಥ ವ್ಯವಸ್ಥೆ ಏನಾದರೂ ಮಾಡ್ತಿದ್ದೀರಾ? ದೇವರ ಕೃಪೆಯಿಂದ ಜಾತ್ರೆ ಒಳಗೆ ಆದಷ್ಟು ಬೇಗನೆ ಮಾಡಬೇಕು ಅಂತ ನಾವು ಶ್ರಮಪಟ್ಟು ಮಾಡ್ತಾಯಿದ್ದೀವಿ. ಅದೇ ರೀತಿ ವೆಂಕಟರಮಣ ಸ್ವಾಮಿ ದೇವರ ಆಶೀರ್ವಾದ ಪುಟ್ಟು ಆಂಜನಪ್ಪ ಹಾಗೂ ಅವರ ಕುಟುಂಬದವರಿಗೆ ಇರಲಿ ಅಂತ ನಾವು ಬಯಸ್ತೀವಿ. ಮಾನ್ಯ ನಮ್ಮ ಹೆಸರು ಎಮ್ಮ ರಕ್ಲಪ್ಪ ಅಂತ, ಕೋರ್ಪತ್ತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಣಿಯಾರ ಮುದ್ದಳ್ಳಿ. ಆದರೆ ನಾವು ಆಂಜನಪ್ಪ ಪುಟ್ಟು ಅವರು ಒಂದು ಪಕ್ಷದಲ್ಲಿ ನಾವು ಗುರುತಿಸ್ಕೊಂಡಿದ್ದೀವಿ. ಆದರೆ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ನಾಯಕರು ಹಾಗೆ ಈ ಭಾಗದಲ್ಲಿ, ಅದರಲ್ಲಿ ಚಿಲಕನ್ನೇರ್ಪು ಹೋಬಳಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಎಲ್ಲ ವ್ಯಾಪ್ತಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕೆಲವೊಂದು ನಾಯಕರು ಬಂದು ಹೋಗ್ತಾರೆ. ಆದರೆ
ನಾವು ಸಂಪೂರ್ಣವಾಗಿ ಸೋತರು ಗೆದ್ದರು ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಅದರಲ್ಲಿ ನಮ್ಮ ಗೂಡುಗುಂಟೆ ಶ್ರೀ ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ರಸ್ತೆ ಮಾಡಿದ್ದೀವಿ. ನಮ್ಮ ಪುಟ್ಟು ಆಂಜನಪ್ಪ ಅವರ ಸ್ವಂತ ಹಣದಿಂದ ಅನೇಕ ಗ್ರಾಮಗಳಲ್ಲಿ ದೇವಾಲಯ ನಿರ್ಮಾಣಗಳನ್ನು ಮಾಡಿದ್ದೀವಿ. ಅದೇ ರೀತಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ವಿ.ಮುನಿಯಪ್ಪ ಕಾಲದಲ್ಲಿ ಮೆಟ್ಲು ಕಾರ್ಯಕ್ರಮ ಒಂದು ಮಾಡಿದ್ರು. ಅದನ್ನು ಕೆಲವೊಂದು ವಯಸ್ಸಾಗಿರ್ತಕ್ಕಂಥ ಮುದುಕರು, ಯುವಕರು, ತುಂಬ ವಯಸ್ಸಾಗಿರೋರೆಲ್ಲ ತುಂಬ ತೊಂದರೆ ಕೊಡ್ತಾಯಿದ್ರು. ಅದನ್ನು ಕೆಲವೊಂದು ಸುಮಾರು ಸರ್ತಿ ನಮ್ಮ ನಾಯಕರಿಗೆ ನಾವು ಮನವಿ ಮಾಡಿದಾಗ ಆ ರಸ್ತೆ ಕುಡಿಯೋಕ್ಕೆ ನೀರು ಇರಲಿಲ್ಲ. ಅದಕ್ಕೆ GI ಪೈಪ್ಗಳಲ್ಲಿ ಸುಮಾರು ಅಂದರೆ 7-8 ಲಕ್ಷ ಸ್ವಂತ ಹಣದಿಂದ ಬೆಟ್ಟಕ್ಕೆ ನೀರನ್ನು ಸರಬರಾಜು ಮಾಡಿದ್ವಿ. ಮತ್ತು ದೇವಾಲಯಕ್ಕೆ ಮೇಲೆ ಸೀಟುಗಳು ಸಹ ನಾವೇ ಹಾಕ್ಸಿದ್ವಿ ನಮ್ಮ ನಾಯಕರು ಪುಟ್ಟು ಆಂಜನಪ್ಪನವರು. ಈಗ ಮತ್ತೆ ನಮ್ಮ ಈ ಭಾಗದ ಎಲ್ಲ ತಲಕಾಲು ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಮೇಲಕ್ಕೆ ರಸ್ತೆ ಮಾಡಬೇಕು ಅಂತ ಮನವಿ ಮಾಡಿದಾಗ ಸ್ವಂತ ಹಣದಿಂದ ಈಗ ನಮ್ಮ ರಸ್ತೆ ಮಾಡೋಕ್ಕೆ ನಾವು ನಮ್ಮ ಸ್ವಂತ ಹಣದಲ್ಲಿ ಮುಂದಾಗಿದ್ದೀವಿ. ಆದರೆ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಒಂದು ವಾರದ ಹಿಂದೆ ಕೆಲವೊಂದು ನಾಯಕರು ನಾವು ಮಾಡ್ತಾಯಿದ್ದೀವಿ, ನಮ್ಮ ಟ್ರಸ್ಟಿಂದ ಮಾಡ್ತಾಯಿದ್ದೀವಿ ರಸ್ತೆ ಅಂತ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದು ಸುಳ್ಳು ಅಂತ ನಾವು ಭಾವಿಸ್ತೀವಿ. ನಿಮ್ಮ ಟ್ರಸ್ಟಿಂದಾದರೂ ಮಾಡಿ, ನಿಮ್ಮ ನಾಯಕರ ಕೈಯಲ್ಲಾದರೂ ಮಾಡಿಸಿ. ದೇವರ ಕೆಲಸ ಯಾರು ಮಾಡಿದ್ರು ಒಂದೇ, ನಾವು ಬೇಡ ಅಂತ ಹೇಳೋದಿಲ್ಲ. ಮಾಡಿ, ನೀವು ಮಾಡಿದರೆ ಜನಗಳಿಗೆ ತೋರಿಸಿ. ಸುಮ್ಮನೆ ಹೀನಾಯವಾಗಿ ಹೇಳಿಕೆಗಳನ್ನು ಕೊಡೋದನ್ನು ಕೈ ಬಿಡಬೇಕು. ಯಾಕೆಂದರೆ ನಾವು ಇಂದುವರೆಗೂ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಅನೇಕ ಸರ್ತಿ ನಮ್ಮ ನಾಯಕರ ಮೇಲೆ ಪ್ರತಿವಾದಗಳನ್ನು ಮಾಡಿದ್ದಾರೆ. ಆದರೆ ನಮ್ಮ ನಾಯಕರು ಯಾವುದು ಒಬ್ಬರ ಮೇಲೆ ತಪ್ಪಾಗಿ ಭಾವಿಸುವುದಿಲ್ಲ. ನಮ್ಮ ನಾಯಕರು ಯಾವತ್ತೂ ಈ ಪ್ರಜಾಪ್ರಭುತ್ವದ ಬಗ್ಗೆ ಅರಿವಿರ್ತಕ್ಕಂಥ ನಾಯಕರು. ಎಲ್ಲರ ಥರ ನಾವು ಸುಮ್ಮನೆ ಹೇಳಿಕೆಗಳು ಕೊಡುವುದು, ಸುಮ್ಮನೆ ಸುಳ್ಳು ಮಾತುಗಳು ಹೇಳ್ಕೊಳ್ಳೋದು. ನಾವು ಮಾಡಿರೋದು ನಾವು ನೇರವಾಗಿ ಮಾತಾಡ್ತೀವಿ, ನಾವು ಹೇಳ್ತೀವಿ. ಅದನ್ನು ನಾವು ಮಾಡಿರೋದನ್ನು ನಾವು ಮಾಡಿರಿದ್ದೀವಿ, ಬೆಟ್ಟಕ್ಕೆ ರಸ್ತೆ ನಾವು ಮಾಡಿದ್ದೀವಿ ಅಂತ ಹೇಳಿಕೆಗಳನ್ನು ಕೊಡೋದು ಸ್ವಲ್ಪ ನಿಲ್ಲಿಸ್ಬೇಕು. ಯಾಕೆಂದರೆ ನೀವು ಮಾಡಿದ್ರೆ ನೀವು ಬೇರೆ ಏನು ಬೇಕಾದರೂ ನೀವು ಮಾಡಿ ತೋರಿಸಿ. ನೀವು ಹೇಳಿಕೆ ಕೊಡಿ, ಪೇಪರಲ್ಲಾದರೂ ಕೊಡಿ, TV-ನಲ್ಲಾದರೂ ಕೊಡಿ, ಯಾವುದಾದ್ರಲ್ಲೂ ಕೊಡಿ. ನಾವಿಲ್ಲ ಅಂತ ಹೇಳೋದಿಲ್ಲ. ನಮ್ಮ ಸ್ವಂತ ಹಣದಲ್ಲಿ ಮಾಡಿರ್ತಕ್ಕಂಥ ರಸ್ತೆಯನ್ನು ನಮ್ಮ ರಾಜೇಗೌಡರು ಮಾಡಿದ್ದಾರೆ, ನಾವು ಕಮಿಟಿಯಿಂದ ಮಾಡಿದ್ದೇವೆ ಅಂತ ಕೆಲವೊಂದು ಕಮಿಟಿ ಅಧ್ಯಕ್ಷರಂತೆ. ಕಮಿಟಿ ಅಧ್ಯಕ್ಷರಾದರೂ ಆಗಲಿ, ಅವ್ರು ಇನ್ನೂ CM ಆದರೂ ಆಗಲಿ, ನಮಗೇನು ಬೇಕೋ ನಮ್ಮ ಕರ್ತವ್ಯ ನಮ್ಮದು. ಅರ್ಥ ಆಯ್ತಾ? ನಾವು ಯಾವುದಾದ್ರೂ ತಪ್ಪಾಗಿ ಹೇಳಿಕೆಗಳನ್ನು ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಮಾಡಿದ್ದೀವಿ ಅಂತ ಏನಾದರೂ ಹೇಳಿಕೆ ಕೊಟ್ಟಿದ್ದೀವಾ? ಇಲ್ಲ. ನೀವು ಯಾಕೆ ಕೊಡಬೇಕಾಗಿತ್ತು? ಇದು ತಪ್ಪಲ್ವಾ? ನೀವು ಕಮಿಟಿ ಅಧ್ಯಕ್ಷರಾಗಿದ್ದೀರಿ, ನೀವು ದೇವಸ್ಥಾನದ ಒಂದು ಟ್ರಸ್ಟಿನ ಒಂದು ಅಧ್ಯಕ್ಷರಾಗಿದ್ದೀರಿ, ಇಲ್ಲಾಂದರೆ ನಿಮ್ಮ ಪಕ್ಷದ ನೀವು ನಾಯಕರಿದ್ದಾರೆ, ನೀವೇನು ಬೇಕಾದರೂ ಮಾಡಿ. ನಾವು ದೇವಸ್ಥಾನಕ್ಕೆ ನಾವು ಮಾಡಬೇಡಿ ಅಂತ ಹೇಳುವುದಿಲ್ಲ. ಇದನ್ನು ಸ್ವಲ್ಪ ನಮಗೆ ನೋವಾಯಿತು. ಯಾಕೆಂದರೆ ನಾವು ಇಷ್ಟು ಕಷ್ಟಪಟ್ಟು ಕೆಲವೊಂದು ಕೆಲಸಗಳು ಮಾಡ್ತಾಯಿದ್ರೆ ನಾವು ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟು ಜನರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಆ ದಿಕ್ಕು ತಪ್ಪಿಸೋ ಕೆಲಸಗಳನ್ನು ಕೈ ಬಿಡಬೇಕು. ಯಾಕೆಂದರೆ ನಾವು ಇಂಥರ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇರೆ ರೀತಿಯಲ್ಲಿ ಪರಿಣಾಮ ಆಗುತ್ತೆ. ಅದನ್ನು ಕೆಲವೊಂದು ನಾಯಕರು ಸುಳ್ಳು ಹೇಳಿಕೆಗಳನ್ನು ಕೊಡುವುದನ್ನು ಬಿಡಬೇಕು. ನಮ್ಮ ಪಕ್ಷದ ನಾಯಕರು ಮಾಡಿದ್ದಾರೆ, ನಮ್ಮ ಪಕ್ಷದಲ್ಲಿ ನಾವು ನಿಷ್ಠಾವಂತರಾಗಿದ್ದೀವಿ, ನಾವು ಮಾಡಿ ತೋರಿಸಿದ್ದೀವಿ. ಅದಕ್ಕೆ ನಾವು ಹೇಳಿಕೆಯನ್ನು ಕೊಡ್ತಾಯಿದ್ದೀವಿ. ಸುಮ್ಮನೆ ನಾವು ಹೇಳಿಕೆಯನ್ನು ಕೊಡೋಕ್ಕೆ ಬರುವುದಿಲ್ಲ. ನೀವು ಮಾಡಿ, ದೇವಸ್ಥಾನ ಇನ್ನೂ ತುಂಬ ದೊಡ್ಡದಾಗಿ ಮಾಡಿ, ಈ ತಿರುಪ್ತಿ ಥರನೇ ನೀವು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ, ಆ ದೇವರು ನಿಮಗೂ ಒಳ್ಳೆ ಆಶೀರ್ವಾದ ಕೊಳ್ಳಿ. ಈ ಭಾಗದ ಎಲ್ಲರಿಗೂ ಒಳ್ಳೆ ಆಶ್ವಾಸನೆಯನ್ನು ನೀಡಿ. ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಸುಳ್ಳು ಹೇಳಿಕೆಗಳನ್ನು ಕೊಡೋದನ್ನು ತಪ್ಪಿಸಬೇಕು ಅಂತ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮನ್ನು ಕಳಕಳಿಕೆಯಿಂದ ಮನವಿ ಮಾಡ್ಕೊಳ್ತಾರೆ.